ಒಂದು ಕಡೆ ದೇವೇಗೌಡರು ಸಾಹೇಬರು 3.25 ವರ್ಷ ಅವಧಿ PWD ಮಂತ್ರಿಗಳಾಗಿ, ನೀರಾವರಿ ಸಚಿವರಾಗಿ, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಬಹುಶಃ ಯಾರು ಕೂಡ ಕನಸು ಮನಸ್ಸಿನಲ್ಲೂ ಅನ್ಕೊಂಡಿರ್ಲಿಕ್ಕಿಲ್ಲ. ಒಬ್ಬ ಸಣ್ಣ ರೈತನ ಮಗ ಹಾಸನ ಜಿಲ್ಲೆಯ ಹರದನಹಳ್ಳಿನಲ್ಲಿ ಹುಟ್ಟಿ ಹಿಂದೆ ಮುಂದೆ ಯಾವುದು ರಾಜಕೀಯದ ಹಿನ್ನೆಲೆಗಳಾಗಲಿ ಅಥವಾ ಅವ್ರಿಗೆ ರಾಜಕಾರಣದಲ್ಲಿ ಬೆಳೆಸ್ತಕ್ಕಂಥ ಯಾರು ಕೂಡ ಅವ್ರ ಜೊತೆನಲ್ಲಿ ಅಂಥ ವ್ಯಕ್ತಿಗಳು ಯಾರೂ ಇರಲಿಲ್ಲ. ಆದರೆ ದೇವೇಗೌಡರು ಸಾಹೇಬರು ಹುಟ್ಟಿನಿಂದನೇ ಸಾರ್ವಜನಿಕ ಬದುಕಿನಲ್ಲಿ ಗುರುತಿಸ್ಕೊಂಡಂಥವರು. 1962ರಲ್ಲಿ ಪ್ರಪ್ರಥಮವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಒತ್ತಡಗಳು ಕ್ಷೇತ್ರದ ಮತದಾರರ ಒಂದು ಅಭಿಪ್ರಾಯವನ್ನು ಕ್ರೋಢೀಕರಿಸಿ ಮತದಾರರೇ ದೇವೇಗೌಡರು ಸಾಹೇಬರನ್ನ ಶಾಸಕರಾಗಿ ಕಾಣಬೇಕು ಅಂತಕ್ಕಂಥ ಅಪೇಕ್ಷೆಯನ್ನು ಏರ್ಪಟ್ಟಿದ್ರು. ಅಂದು ನಮ್ಮ ದೇಶದಲ್ಲಿ ನಿಮಗೆ ತಿಳಿದಾಗೆ ಬೇರೆ ಯಾವುದು ಪಕ್ಷ ಇರಲಿಲ್ಲ. ಸ್ವಾತಂತ್ರ್ಯ ಬಂದ ಮೇಲಿಂದ ಕಾಂಗ್ರೆಸ್ಸು ಬಹಳ ವರ್ಷ ದೇಶದಲ್ಲಿ ಆಡಳಿತ ಮಾಡಿದೆ. ಹಾಗಾಗಿ ದೇವೇಗೌಡರು ಸಾಹೇಬರು ಕೂಡ ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಂಡಿದ್ರು. ಆದರೆ ಕೊನೆಯ ಕಾಲಘಟ್ಟದಲ್ಲಿ, ಕೊನೆಯ ಹಂತದಲ್ಲಿ ಟಿಕೆಟ್ ಸಿಕ್ಕಬೇಕಾಗದಂಥ ಒಂದು ವಿಚಾರದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಯಾವಾಗ ಕಾಂಗ್ರೆಸ್ ಪಕ್ಷ ಕೈ ಕೊಡುತ್ತೆ, ಆ ಸಂದರ್ಭದಲ್ಲಿ ದೇವೇಗೌಡರು ಸಾಹೇಬರು ನನಗೆ ಯಾಕಪ್ಪ ಬೇಕು ರಾಜಕಾರಣ, ನಾನೊಬ್ಬ ಸಣ್ಣ ರೈತನ ಮಗ, ಇವತ್ತು ಯಾವುದಾದ್ರೂ ಪಕ್ಷದ ಚಿಹ್ನೆ ಅಡಿ ನಿಂತರೆ ಜನಗಳು ಕೂಡ ಆಶೀರ್ವಾದ ಮಾಡ್ತಕ್ಕಂಥ ಅವತ್ತಿನ ಒಂದು ಸಂದರ್ಭ ಇತ್ತು ಅಂತಕ್ಕಂಥದ್ದನ್ನ ಅವರು ಆಲೋಚನೆ ಮಾಡಿದ್ರು ಏನೋ ನನಗೆ ಗೊತ್ತಿಲ್ಲ. ಆದರೆ ಜನರೇ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಯಾವ ರೀತಿ ಜನರ ಜೊತೆ ಸ್ಪಂದಿಸ್ತಕ್ಕಂಥದ್ದು, ಜನರ ಜೊತೆನಲ್ಲಿ ಇದ್ದು ಜನರ ಪರವಾಗಿ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ಅಂದಿನ ದೇವೇಗೌಡರು ಸಾಹೇಬರು ಏನು ನಮಗಿಂತ ಇನ್ನೂ 10 ವರ್ಷ ಕಮ್ಮಿನೇ ಇದ್ರು ಅನ್ಕೊಳ್ತೀನಿ. ಅವತ್ತೊಂದು 27-28 ವರ್ಷ ಇರ್ಬೋದು ದೇವೇಗೌಡರು ಸಾಹೇಬರಿಗೆ. ಜನರ ಒತ್ತಡ ದೇವೇಗೌಡರು ಸಾಹೇಬರನ್ನ ಸ್ವತಂತ್ರವಾದಂಥ ಅಭ್ಯರ್ಥಿಗಳಾಗಿ ನೋಡಿ ಜನರ ಆಶೀರ್ವಾದದಿಂದ ಪ್ರಪ್ರಥಮವಾಗಿ 62ರಲ್ಲಿ ದೇವೇಗೌಡರು ಸಾಹೇಬರು ವಿಧಾನಸಭೆಗೆ ಪ್ರವೇಶವನ್ನ ಮಾಡ್ತಾರೆ. ಅಂದಿನಿಂದ ಇಂದಿನವರೆಗೂ ದೇವೇಗೌಡರು ಸಾಹೇಬರ ರಾಜಕಾರಣದ ಬದುಕನ್ನ ನಾವು ನೋಡ್ತಕ್ಕಂಥದ್ದಾದರೆ ಅವರಿಗೆ ನೀರಾವರಿ ವಿಚಾರವಾಗಿ ವಿಶೇಷವಾಗಿ ಇದ್ದಂಥ ಆ ದೂರದೃಷ್ಟಿ, ಆ ಒಂದು ಚಿಂತನೆ, ಕಲ್ಪನೆ ನಿಜಕ್ಕೂ ಕೂಡ ಇವತ್ತೇನಾದರೂ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೀರಾವರಿಗೆ ಏನಾದರೂ ಹರಿಕಾರರು ಅಂತಕ್ಕಂಥ ಒಂದು ಹೃದಯದಲ್ಲಿ ನೀವು ಸ್ಥಾನವನ್ನು ಕೊಡ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಕೃಷ್ಣಾ ಮೇಲ್ದಂಡ ಯೋಜನೆಯನ್ನ 1996 ಮತ್ತು 97ರಲ್ಲಿ ಪ್ರಧಾನಮಂತ್ರಿಗಳಾಗಿದ್ದು ದೇವೇಗೌಡರು ಸಾಹೇಬರು ಒಂದು ಆಕ್ಸಿಲರೇಟೆಡ್ ಇರಿಗೇಷನ್ ಸ್ಕೀಮ್ನ ಒಂದು ಪಾಲಿಸಿಯನ್ನು ತಗೊಂಡು ಬಂದರು. ಅದರಿಂದ ಇವತ್ತಿನವರೆಗೂ ಯಾವ ಯಾವ ನೀರಾವರಿ ಯೋಜನೆಗಳು ನಮ್ಮ ರಾಜ್ಯದಲ್ಲಿ ನೆನೆಗುದಿಗೆ ಬಿದ್ದಿದೆ ಅದಕ್ಕೆಲ್ಲ ಹತ್ತತ್ರ ಇವತ್ತಿನವರೆಗೂ 16ರಿಂದ 17 ಸಾವಿರ ಕೋಟಿ ಹಣ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಂದು ತಗೊಂಡಂತ ನಿರ್ಧಾರ ಇವತ್ತಿನವರೆಗೂ ನಮ್ಮ ನಾಡಿನಲ್ಲಿ ಹಾರಂಗಿ ಇರ್ಬೋದು, ಹೇಮಾವತಿ ಇರ್ಬೋದು, ಈ ರೀತಿ ಅನೇಕ ಅಣೆಕಟ್ಟೆಗಳನ್ನ ಕಟ್ಟಿರ್ತಕ್ಕಂಥದ್ದು, ಜಲಾಶಯಗಳನ್ನ ನಿರ್ಮಾಣವನ್ನ ಮಾಡಿರ್ತಕ್ಕಂಥ ಕೀರ್ತಿ ಇವತ್ತು ಯಾರಿಗಾದ್ರೂ ಸಲ್ಲಬೇಕು ಅಂತಕ್ಕಂಥದ್ದಾದ್ರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ. ಪುಣ್ಯಾತ್ಮ ದೇವೇಗೌಡರು ಸಾಹೇಬರ ಹೆಸರಿನಲ್ಲಿ ನಾಳೆಯ ದಿನ ದೇವದುರ್ಗದಲ್ಲಿ ಅವರ ಪ್ರತಿಮೆಯನ್ನ ಅನಾವರಣಗೊಳಿಸ್ತಕ್ಕಂಥ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ. ಅಲ್ಲಿನ ಒಬ್ರು ಹೆಣ್ಣು ಮಗಳು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾವುದೇ ಹಿನ್ನೆಲೆ ಇಲ್ದಿರ ಪ್ರಭಾವಿಗಳು ಬಲಿಷ್ಠರು ಅಂತಕ್ಕಂಥದ್ದು ನಾವೇನು ಒಂದೊಂದ್ಸಲಿ ನೋಡ್ತೇವೆ. ಆದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಡಿ ಯಾವ ಬಲಿಷ್ಠನಾದರೂ ಸರಿ, ಯಾವ ಪ್ರಭಾವಿಗಳಾದರೂ ಸರಿ,
ಜನರು ಕೊಡ್ತಕ್ಕಂಥ ತೀರ್ಪಿಗೆ, ಜನರು ತಗೊಳ್ತಕ್ಕಂಥ ತೀರ್ಮಾನಕ್ಕೆ ಒಂದೊಂದು ಸಂದರ್ಭದಲ್ಲಿ ತಲೆ ಬಾಗಲೇಬೇಕಾಗ್ತದೆ. ಅಂತ ಒಂದು ಸಂದರ್ಭ ದೇವದುರ್ಗದಲ್ಲಿ ಕರಿಯಮ್ಮಾಜಿ ನಾಯಕ್ನವ್ರನ್ನ ಮೊದಲನೇ ಬಾರಿ ಶಾಸಕಿಯಾಗಿ ಮಾಡ್ತಕ್ಕಂಥದಕ್ಕೆ ದೇವದುರ್ಗ ಮತದಾರ ಪ್ರಭುಗಳು, ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕೊಡುಗೆಗಳು, ಕುಮಾರಣ್ಣವರ ಕಾರ್ಯಕ್ರಮಗಳನ್ನ ಸ್ಮರಿಸಿ ಆಕೆಗೆ ಒಂದು ಅವಕಾಶವನ್ನೇನು ಮಾಡಿಕೊಟ್ಟಿದ್ದಾರೆ. ಆ ತಾಯಿ ಮೊನ್ನೆ ದಿನ ನಾವೆಲ್ಲ ಕಚೇರಿಯಲ್ಲಿ ಕೂತಾಗ ಬಂದು ಕೇಳ್ಕೊಂಡ್ರು, ನಮ್ಮ ಹಳ್ಳಿಯ ಜನ, ನಮ್ಮ ರೈತಾಪಿ ವರ್ಗದ ಜನ, ಹೆಣ್ಮಕ್ಳುಗಳು ವಿಶೇಷವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕಾಲ್ಗಡ್ದ ಹಿರೀಕರು ದೇವೇಗೌಡರನ್ನ ಒಮ್ಮೆ ಕರೆಸಿ ದೇವದುರ್ಗಕ್ಕೆ ಆ ಪುಣ್ಯಾತ್ಮನ ದರ್ಶನವನ್ನು ನಾವು ನೋಡಬೇಕು, ಆತನ ಕೈನಲ್ಲೇ ನಾವು ಇವತ್ತು ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಬೇಕು ಅಂತಕ್ಕಂಥ ಪ್ರೀತಿಯಿಂದ, ಅಪೇಕ್ಷೆಯಿಂದ ತಾವೇನು ನನಗೆ ಬಂದು ಕರಿಯಮ್ಮನವ್ರು ಹೇಳಿದಂಥ ಸಂದರ್ಭದಲ್ಲಿ ನಾನು ಕೂಡಲೇ ಅವರ ಎದುರುಗಡೆನೆ ದೇವೇಗೌಡರು ಸಾಹೇಬ್ರಿಗೆ ದೂರವಾಣಿ ಮೂಲಕ ಮಾತನಾಡಿದೆ, ಅವರಿಗೂ ಮಾತನಾಡಿಸ್ದೆ. ಅವರು ಒಂದೇ ಮಾತು ಹೇಳಿದ್ರು, ನೋಡಪ್ಪ, ಇವತ್ತು ಜನತಾದಳ ಪಕ್ಷ ಹಳೇ ಮೈಸೂರು ಪ್ರಾಂತ್ಯದಲ್ಲಿ ಅಷ್ಟೇ ಅಲ್ಲ ಪ್ರೀತಿ ವಿಶ್ವಾಸನ ಗಳಿಸಿರ್ತಕ್ಕಂಥದ್ದು. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಜನ ಸದಾಕಾಲ ಜನತಾದಳ ಪಕ್ಷಕ್ಕೆ ಪ್ರತಿ ಚುನಾವಣೆ ಸಂದರ್ಭದಲ್ಲೂ ನಮಗೆ ಶಕ್ತಿಯನ್ನು ತುಂಬಿಸಿದ್ದಾರೆ, ಆಶೀರ್ವಾದವನ್ನು ಮಾಡಿದ್ದಾರೆ. ನಾನು ಪಟ್ಟಿರ್ತಕ್ಕಂಥ ಶ್ರಮ, ನಾನು ಹೋರಾಡಿರ್ತಕ್ಕಂಥ ಒಂದು ರೀತಿ, ಇವೆಲ್ಲವನ್ನ ಗುರುತಿಸಿ ಪಕ್ಷದ ನಮ್ಮ ಅಭ್ಯರ್ಥಿಗಳಿಗೆ ಅನೇಕ ಸಂದರ್ಭದಲ್ಲಿ ಕೈಯನ್ನ ಎತ್ತಿಡ್ದಿರ್ತಕ್ಕಂಥ ಜಿಲ್ಲೆ ನಮ್ಮ ರಾಯಚೂರು ಜಿಲ್ಲೆ. ಖಂಡಿತವಾಗ್ಲೂ ಬರ್ತೀನಿ ಅಂತ ಹೇಳಪ್ಪ ಅಂತಕ್ಕಂಥದ್ದು ಅವರೇ ನಾಳೆಯ ದಿನ ಸ್ವತಃ ಸಮಯವನ್ನು ನಿಗದಿ ಮಾಡಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ದೇವದುರ್ಗ ತಾಲೂಕಿಗೆ ಆಗಮಿಸ್ತಾ ಇದ್ದಾರೆ. ಬಹುಶಃ ನಾಳೆಯ ದಿನ ಒಂದು ದೊಡ್ಡ ಜನಸ್ತೋಮ, ಜನಸಾಗರ ದೇವೇಗೌಡರು ಸಾಹೇಬರನ್ನ ಕಾಣಲಿಕ್ಕೆ, ಅವ್ರಿಗೆ ಸ್ವಾಗತವನ್ನ ಕೋರ್ಲಿಕ್ಕೆ, ಮನಸ್ಪೂರ್ವಕವಾಗಿ ಅವರು ಬೆಳೆಸಿದಂಥ ನಾಯಕನನ್ನ ಕಾಣಲಿಕ್ಕೆ ಬಹಳ ಜನ ದೊಡ್ಡ ಸಂಖ್ಯೆಯಲ್ಲಿ ನಾಳೆ ದಿನ ಆಗಮಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಕರಿಯಮ್ಮನವರು ನನಗೆ ಮಾತನಾಡ್ತಾ ಇದ್ರಣ್ಣ. ಹಾಗಾಗಿ ಇವತ್ತು ಸಮಯ ಸಾಕಷ್ಟು ಕಳೆದೋಗಿದೆ. ಆದರೂ ಕೂಡ ನೀವೆಲ್ಲ ಪಕ್ಷದ ನಿಷ್ಠಾವಂತರು, ಇನ್ನೂ ಕೂಡ ಬಹಳ ತಾಳ್ಮೆಯಿಂದ, ಸಮಾಧಾನದಿಂದ ಕೂತು ನಮ್ಮ ಮಾತುಗಳನ್ನ ಕೇಳ್ತಾ ಇದ್ದೀರಿ.